ಸ್ಟಿಫೆನ್ ಕರಿ ಅನ್ನೋ ಈ ಆಟಗಾರ ಬಾಸ್ಕೆಟ್ಬಾಲ್ ಕೋರ್ಟಲ್ಲಿ ಬಾಲ್ ನನ್ನ ಕೈ ತಪ್ಪು ಹೋಯ್ತಲ್ಲ ಅಂತ ಯೋಚನೆ ಮಾಡಿ ಅದಕ್ಕೆ ಕಾರಣ ನಾನಲ್ಲ, ಈ ಕೋರ್ಟ್ ಇದೆ ಅಂತ ಡಿಸೈಡ್ ಮಾಡ್ತಾನೆ. ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಬಾಲ್ನ ಪದೇ ಪದೇ ಬೌನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಏನು ಕಂಡ್ಕೋತಾನೆ ಅಂದರೆ, ಒಂದು ಜಾಗದಲ್ಲಿ ಬಾಲ್ ಕಡಿಮೆ ಬೌನ್ಸ್ ಆಗ್ತಾ ಇದೆ, ಇನ್ನು ಮಿಕ್ಕಿದ ಜಾಗದಲ್ಲಿ ಬಾಲ್ ಜಾಸ್ತಿ ಬೌನ್ಸ್ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಅದನ್ನು ಪ್ರೂವ್ ಕೂಡ ಮಾಡ್ತಾನೆ. ಯಾವುದೇ ಒಬ್ಬ ಆಟಗಾರ ಚಾಂಪಿಯನ್ ಆಗಬೇಕು ಅಂದರೆ ಆ ಆಟದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾನೆ. ಅದೇ ಥರ ನಮ್ಮ ದೇಶದಲ್ಲಿರೋ ಎಲ್ಲ ಶ್ರೀಮಂತರು ಒಂದು ಅಂಶನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದೇನೆಂದರೆ, ದುಡ್ಡನ್ನು ಅವರು ಮೊದಲು ತಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೋತಾರೆ. ಡಿಮ್ಯಾಂಡಲ್ಲಿರುವಂಥ ಸ್ಕಿಲ್ ಸೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನು ಕಲಿತಾರೆ, ಅದರಿಂದ ದುಡ್ಡು ಸಂಪಾದನೆ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ತುಂಬ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ಬಿಸ್ನೆಸ್ ಸಣ್ಣದಿರಲಿ ದೊಡ್ಡದಿರಲಿ ಪ್ರತಿಯೊಬ್ಬರಿಗೂ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬೇಕೇ ಬೇಕು. ಈ ಒಂದೇ ಒಂದು ಸ್ಕಿಲ್ ಸೆಟ್ನ ನೀವೇನಾದರೂ ಕಲ್ತಿದ್ರೆ ಅಂದರೆ ನಿಮ್ಮ ಇರುವಂಥ ಬಿಸ್ನೆಸ್ನ ಗ್ರೋ ಮಾಡ್ಕೋಬೋದು. ನೀವು ಮಾಡ್ತಾ ಇರೋ ಕೆಲಸನ ಬಿಡದೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡ್ಬೋದು, ಅಥವಾ ಮನೇಲೇ ಕೂತ್ಕೊಂಡು ಮಾಡ್ಬೋದು ಅಂತ ಕೆಲಸ ಕೂಡ ಪಡ್ಕೋಬೋದು. ಕನ್ನಡದಲ್ಲಿ ಇದನ್ನು ಹೇಗೆ ಕಲಿಬೇಕು, ಇದರಿಂದ ನಿಮಗೇನು ಬೆನಿಫಿಟ್ ಅಂತ ತಿಳ್ಕೊಳ್ಳೋ ಆಸೆ ಇದ್ದರೆ ಬಯೋನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಜಾಯ್ನ್ ಆಗಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ.